ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿ ಮೇಘ ಸ್ಫೋಟವಾಗಿದೆ. ಉತ್ತರ ಕಾಶಿಯ ಹರ್ಷಿಲ್ ಬಳಿಯ ಧರಾಲಿಯಲ್ಲಿ ಮೇಘ ಸ್ಫೋಟ ಆಗಿರುವಂತದ್ದು. ಮೇಘ ಸ್ಫೋಟದ ಜಲಪ್ರಳಯಕ್ಕೆ ಕೊಚ್ಚಿ ಹೋಗಿದೆ ಇಡೀ ಧರಾಲಿ ಗ್ರಾಮ. ಉತ್ತರಾಖಂಡದಲ್ಲಿ ಆಗಾಗ ಈ ರೀತಿಯಾದಂತಹ ಮೇಘ ಸ್ಫೋಟಕ್ಕೆ ಸಾಕಷ್ಟು ಗ್ರಾಮಗಳು ಕೊಚ್ಚಿ ಹೋಗಿವೆ. ಈಗ ಮತ್ತೊಂದು ಉತ್ತರ ಕಾಶಿಯಲ್ಲಿ ಮೇಘ ಸ್ಫೋಟಕ್ಕೆ ಉತ್ತರ ಕಾಶಿಯ ಹರ್ಷಿಲ್ ಬಳಿಯ ಧರಾಲಿ ಗ್ರಾಮ ಕೊಚ್ಚಿ ಹೋಗಿದೆ. ಮೇಘ ಸ್ಫೋಟದ ಜಲಪ್ರಳಯಕ್ಕೆ ಕೊಚ್ಚಿ ಹೋಗಿದೆ ಇಡೀ ಗ್ರಾಮ. ಖೀರ್ ಗಂಗಾ ರೌದ್ರಾವತಾರಕ್ಕೆ ಇಡೀ ಊರೇ ಸರ್ವನಾಶವಾಗಿ ಹೋಗಿದೆ. ಕಪ್ಪು ಬಣ್ಣದ ನೀರಿನಿಂದ 25ಕ್ಕೂ ಹೆಚ್ಚು ಹೋಟೆಲ್ಗಳು, ಹೋಮ್ ಸ್ಟೇಗಳು ನಾಶವಾಗಿವೆ. ಖೀರ್ ಗಂಗಾ ರೌದ್ರಾವತಾರಕ್ಕೆ ಕೊಚ್ಚಿ ಹೋಗಿರುವಂತದ್ದು. ಭೀಕರ ಪ್ರವಾಹಕ್ಕೆ 4 ಬಲಿಯಾಗಿದ್ರೆ 100ಕ್ಕೂ ಹೆಚ್ಚು ಮಂದಿ ಕಣ್ಮರೆಯಾಗಿದ್ದಾರೆ. ಖೀರ್ ಗಂಗಾ ಹೊಳೆಯ ನೀರಿನ ಮಟ್ಟದಲ್ಲಿ ಹಠಾತ್ ಏರಿಕೆಯಾಗಿದೆ. ಜಿಲ್ಲೆಯ ಹರ್ಸಿಲ್ ಪ್ರದೇಶದ ಧರಾಲೋಯ್ನಲ್ಲೂ ಕೂಡ ಮೇಘ ಸ್ಫೋಟವಾಗಿದೆ. ಒಂದು ಧರಾಲಿ ಖೀರ್ ಗಂಗಾ ಪ್ರದೇಶದಲ್ಲಿ ವ್ಯಾಪಕ ಹಾನಿಯಾಗಿದ್ದು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಎನ್ಡಿಆರ್ಎಫ್ ಹಾಗೆ ಎಸ್ಡಿಆರ್ಎಫ್ ರಕ್ಷಣಾ ಕಾರ್ಯಾಚರಣೆ. ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಗಮನಿಸ್ತಾ ಇರಬಹುದು ನೋಡಿ, ಆ ಕಪ್ಪು ಕಂದು ಬಣ್ಣದ ನೀರದು. ಅದು ನೀವು ರಸ್ತೆ ಅಂತ ಅಂದ್ಕೋಬೇಡಿ, ಅದು ಖೀರ್ ಗಂಗಾ ನದಿಯ ಕಂದು ಬಣ್ಣದ ಕಪ್ಪು ಬಣ್ಣದ ನೀರದು. ಇಡೀ ಗ್ರಾಮವೇ ಕೊಚ್ಕೊಂಡು ಹೋಗಿದೆ. ನೋಡಿ ಯಾವ ರೀತಿಯಾಗಿ ಜಲಪ್ರಳಯ ಆಗ್ತಿದೆ ಅನ್ನುವಂಥದ್ದನ್ನ ನೀವು ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಬಲಭಾಗ ಹಾಗೆ ಎಡಭಾಗದಲ್ಲಿರುವಂತಹ ಆ ಒಂದು ದೃಶ್ಯಗಳನ್ನ ಗಮನಿಸ್ತಾ ಇದ್ರೆ ಇದ್ದಕ್ಕಿದ್ದ ಹಾಗೆ ಪ್ರವಾಹ ಹರಿದು ಬರ್ತಾ ಇದೆ. ನೋಡಿ ಆ ಗ್ರಾಮ ಮಧ್ಯದಲ್ಲಿರುತ್ತೆ. ಆ ಮಧ್ಯದಲ್ಲಿರುವಂತಹ ಗ್ರಾಮವನ್ನೇ ನುಂಗ ಹಾಕಿದೆ ನೀರಿನ ಆ ಮಟ್ಟ. 100ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ರೆ 4 ಜನ ಸಾವನ್ನಪ್ಪಿದ್ದಾರೆ. ಕಣ್ಮರೆ ಆದವರಿಗೆ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ನಾವು ಕೇರಳವನ್ನ ಒಂದ್ಸತಿ ಇಲ್ಲಿ ನೆನೆಸ್ಕೊಳ್ಬೇಕು. ನಾವು ಹೋದ ವರ್ಷ ಆದಂತಹ ಆ ಕೇರಳದ ಅಲ್ಲಿದ್ದಂತಹ ಸ್ಥಿತಿ, ಇಡೀ ಗ್ರಾಮವೇ ಕೊಚ್ಕೊಂಡು ಹೋಗಿತ್ತು. ಸುಮಾರು 400-500 ಜನರು ಸಾವನ್ನಪ್ಪಿದ್ರು. ಒಂದೊಂದು ಕಡೆ 60 ಜನ 70 ಜನರ ಮೃತದೇಹ ಸಿಕ್ಕಿತ್ತು. ಕೇರಳದ ಆ ದುರ್ಘಟನೆಯನ್ನ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿ ಮೇಘ ಸ್ಫೋಟವಾಗಿದೆ. ಆ ಮೇಘ ಸ್ಫೋಟಕ್ಕೆ ಒಂದು ಗ್ರಾಮವೇ ಕೊಚ್ಕೊಂಡು ಹೋಗಿರುವಂತದ್ದು. ಧರಾಲಿ ಗ್ರಾಮ ಕೊಚ್ಚಿಕೊಂಡು ಹೋಗಿದೆ. 100 ಜನರು ಕಣ್ಮರೆಯಾಗಿದ್ದಾರೆ. 100ಗಿಂತ ಜಾಸ್ತಿನೇ ಆಗಬೇಕು, ಯಾಕಂದ್ರೆ ಅಲ್ಲಿ ಒಂದು ಗ್ರಾಮವೇ ನಾಶವಾಗಿ ಹೋಗಿದೆ. ಕಪ್ಪು ಬಣ್ಣದ ನೀರಿನಿಂದ ಕೂಡಿದಂತಹ ಆ ಜಲಪ್ರಳಯ ಒಂದು ಗ್ರಾಮವನ್ನೇ ನುಂಗು ಹಾಕ್ಬಿಟ್ಟಿದೆ. मामा चलेगा सेफ जगह, मामा तो सेफ मंदिर मेरे बाप मैं बोले ना क्योंकि फोन कर वही अपना